ಈಗ ನನ್ನ ಒತ್ತಾಯ ಏನಂತಂದರೆ ಇದನ್ನು ಕೈಗೆತ್ತಿಕೊಳ್ಬೇಕು, ಇದನ್ನು ಕೈಗೆತ್ತಿಕೊಳ್ಬೇಕು. ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳೇ ಬರೆದಿರುವ ಪತ್ರವನ್ನು ಇಟ್ಟುಕೊಂಡು ನಾವು ಈ ಕೂಡಲೇ ಸಾವಿರಾರು ಕೋಟಿ ನಷ್ಟ ಆಗಿದೆ ಅಂತಕ್ಕಂಥ ಜಿಲ್ಲಾಧಿಕಾರಿಗಳ ಪತ್ರವನ್ನು ಕೈಗೆತ್ತಿಕೊಂಡು ನಾವು ಇಡಿಗೆ ಪತ್ರ ಬರೆಯುವಂಥ ಕೆಲಸವನ್ನು ಕೈಗೊಳ್ಳಲಿದ್ದೇವೆ. ಈ ಕೂಡಲೇ ಇದನ್ನು ಸ್ವಯಂ ಪ್ರೇರಿತವಾಗಿ ಕೂಡ ಇದನ್ನು ಕೈಗೆತ್ತಿಕೊಳ್ಬೇಕು. ಯಾಕೆಂದರೆ 5,000 ಕೋಟಿ ಸರ್ಕಾರದ ಹಣ, ಜನರ ಹಣ, ನಗರಾಭಿವೃದ್ಧಿ ಪ್ರಾಧಿಕಾರದ ಹಣ. ಇಬ್ಬರು ಅಧಿಕಾರಿಗಳನ್ನು, ನಟೇಶ್ ಮತ್ತು ದಿನೇಶ್ ಅವರಿಗೆ ಸಹಕರಿಸಿದಂಥ ಇತರ ಅಧಿಕಾರಿಗಳು, ಆ ಸಮಯದಲ್ಲಿ ಕೆಲಸ ಮಾಡಿದಂಥ ಭೂಸ್ವಾಧೀನ ಅಲ್ಲ ಸ್ವಸ್ವಾಧೀನ ಅಧಿಕಾರಿಗಳು, ಪರಿಹಾರ ಕೊಟ್ಟಿದ್ರು ಪರಿಹಾರ ಕೊಟ್ಟಿಲ್ಲ ಅಂತ ಬರ್ಕೊಟ್ಟಿರೋವಂಥ ಮಹಾನುಭಾವರುಗಳು, ಈ ಒಂದು ಭ್ರಷ್ಟರ ತಂಡವನ್ನು, ಸರ್ಕಾರಿ ದರೋಡೆಕೋರರ ತಂಡವನ್ನು ಕೂಡಲೇ ಬಂಧಿಸಿ. ಯಾಕೆಂದರೆ ಈ ಸರ್ಕಾರಕ್ಕೆ ಯಾವ ಇಚ್ಛಾಶಕ್ತಿಯೂ ಇಲ್ಲ. ಅವರ ಆದ್ಯತೆ ಏನಿದ್ರು ಮುಖ್ಯಮಂತ್ರಿಗಳ 14 ನಿವೇಶನಗಳ ರಕ್ಷಣೆ, ಮುಖ್ಯಮಂತ್ರಿಗಳ ಅಧಿಕಾರದ ರಕ್ಷಣೆ. ಆದ್ದರಿಂದ ಇದು ಎನ್ಫೋರ್ಸ್ಮೆಂಟ್ಗೆ ಕೊಡುವಂಥ ಒಂದು ಉತ್ತಮವಾದ ಕೇಸ್ ಆಗಿದೆ. ಇದನ್ನು ಎನ್ಫೋರ್ಸ್ಮೆಂಟ್ಗೆ ಕೊಡಬೇಕು, ತಗೊಳ್ಬೇಕು. 1,000 ಅಲ್ಲ, 5,000 ಕೋಟಿ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಸರ್ಕಾರದ ಒಂದು ತನಿಖೆ ಮಾಡಿರ್ತಕ್ಕಂಥ ತಂಡ ಹೇಳಿದೆ. ಅದರ ಆಧಾರದ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಸರ್ಕಾರಕ್ಕೆ ಬರೆದಿರುವಂಥದ್ದನ್ನು ಆಧಾರವಾಗಿ ಇಟ್ಕೊಂಡು ಮಾಡಬೇಕಂತ ಹೇಳ್ತಾ ಇದ್ದೀನಿ. ಅದರ ನಂತರ ನನ್ನ ಒತ್ತಾಯ ಇನ್ನೊಂದು ಏನಂತ ಹೇಳಿದರೆ, ಇವರಿಬ್ಬರು ಬಂದ್ರಲ್ಲ, ಇಬ್ಬರು ಆಯುಕ್ತರು ಒಳ್ಳೆ ಗೋರಿ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಇದ್ದಂಗೆ, ಭಾರತಕ್ಕೆ ದಂಡೆತ್ತು ಬಂದು ಎಲ್ಲ ದೊರಡೆ ಮಾಡ್ಕೊಂಡು ಹೋಗ್ತಾರಲ್ಲ ಹಂಗೆ. ಇಬ್ಬರು ಆಯುಕ್ತರು ಇವತ್ತು ಮೂಡಾನ ನುಂಡಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ಅವ್ರಿಗೆ ಕ್ಷಮೆಗೆ ಅರ್ಹರಲ್ಲ. ಅವ್ರನ್ನ ಈ ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೂಡ ಮತ್ತೊಮ್ಮೆ ಒತ್ತಾಯ ಮಾಡ್ತಾ, ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಈಗಾಗಲೇ ಬಣ್ಣಿಸ್ಕೊಳ್ತಾ ಇದ್ದೀರಾ, ಕಾಂಗ್ರೆಸ್ದವ್ರು ಬಣ್ಣಿಸ್ಕೊಳ್ತಾ ಇದ್ದಾರೆ ಭಾಳ ಸ್ವಚ್ಛ, ಭಾಳ ಶುದ್ಧ ಅಂತ. ಸ್ವಾಮಿ ಸೀತೆ ಕೂಡ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಲೋಕಪಾವನಿ ಅಂತ ಅನ್ನಿಸ್ಕೊಂಡಿದ್ದು. ನೀವು ಸ್ವಚ್ಛ ಆಗಿದ್ರೆ, ನೀವು ಶುದ್ಧ ಆಗಿದ್ರೆ ತನಿಖೆಗೆ ಯಾಕೆ ಹೆದರ್ತಿದ್ದೀರಿ? ನ್ಯಾಯಾಲಯಕ್ಕೆ ಯಾಕೆ ಹೆದರ್ತಿದ್ದೀರಿ? ನೀವು ತಪ್ಪೇ ಮಾಡಿಲ್ಲ ಅಂದರೆ ನೀವು ರಾಜ್ಯಪಾಲರ ಅನುಮತಿಗೆ ಇವತ್ತು ತಡೆಯಾಜ್ಞೆ ತರಕ್ಕೆ ಯಾಕೆ ಹೊರಟಿದ್ದೀರಿ? ತನಿಖೆ ಎದುರಿಸಿ. ಇವತ್ತು ನಿಮಗೆ ರಾಜ್ಯಪಾಲರು ಸರ್ಕಾರದ ಕೈಗೊಂಬೆ, ಇವತ್ತು ಸಂವಿಧಾನಿಕ ವಿರೋಧಿಯಾಗಿ ಕಾಣ್ತಾ ಇದ್ದಾರಲ್ಲ. ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪನವ್ರಿಗೆ ಗವರ್ನರ್ ಆದರೂ ಒಂದು ನೋಟಿಸ್ ಆದರೂ ಜಾರಿ ಮಾಡಿದ್ರು, ಸೋಕಾಸ್ ನೋಟಿಸ್ ಕೇಳಿ ವಿವರಣೆ ಪಡೆದ್ರು, ದಾಖಲಾತಿಗಳನ್ನೆಲ್ಲ ತೆಗೆದುಕೊಂಡ್ರು, ಕಾನೂನು ಪರಾಮರ್ಶೆಗೆ ಒಳಪಡಿಸಿದ್ರು. ಹಂಸರಾಜ್ ಭಾರದ್ವಾಜ್ ಯಾವುದೂ ಪರಿಹರಿಸಲಿಲ್ಲ.